ಒಮ್ಮೆ ದಟ್ಟವಾದ ಹಸಿರು ಕಾಡಿನಲ್ಲಿ ಸಿಂಹಲಾರಿ, ಕೋತಿಮಣಿ, ಆನೆಯಾನು, ನವಿಲುನನಿ ಮತ್ತು ಚಿನ್ನಿ ಅಂದರೆ ಪುಟ್ಟ ಹುಡುಗಿ ಆಶಾ ವಾಸಿಸುತ್ತಿದ್ದರು. ಒಂದು ದಿನ ಆಶಾ ಕಾಡಿನಲ್ಲಿ ನಡೆಯುತ್ತಾ ಹೊಳೆಯ ಬಳಿಯಲ್ಲಿ ಮಿನುಗುತ್ತಿರುವ ಮಾಯಾ ಹಣ್ಣು ಕಾಣುತ್ತದೆ. ಆಕೆ ಹಣ್ಣು ಎತ್ತಿ ನೋಡುತ್ತಿದ್ದಂತೆ ಮರದ ಹಿಂದೆ ಇದ್ದ ಕುತೂಹಲ ಕೋತಿ ಮಣಿ ಕೂಗಿತು, ಅಯ್ಯೋ, ಅದು ಮಾಯಾ ಹಣ್ಣು, ಅದನ್ನು ಜಾಣವಾಗಿ ಬಳಸಬೇಕು. ಸಿಂಹಲಾರಿ ಮುಂದೆ ಬಂದು ಹೇಳಿತು, ಕಾಡಿನ ನಿಯಮ ಪ್ರಕಾರ ಮಾಯಾ ಹಣ್ಣು ಯಾರಿಗೆ ದೊರಕುತ್ತದೋ ಅವರು ಎಲ್ಲರಿಗೂ ಒಳ್ಳೆಯ ಕೆಲಸ ಮಾಡಬೇಕು. ಆಶಾ ಯೋಚಿಸಿ ಹೇಳಿದರು, ಸರಿಯಾದ ಕೆಲಸ ಮಾಡೋಣ, ಈ ಹಣ್ಣನ್ನು ಬಳಸೋದು ಎಲ್ಲರಿಗಾಗಿ. ಆಕೆ ಹಣ್ಣು ಆಕಾಶದ ಕಡೆ ಹಿಡಿದಾಗ ಮಾಯಾ ಬೆಳಕು ಹರಡಿ ಕಾಡಿನ ಎಲ್ಲಾ ಜಾಗಕ್ಕೆ ಮಳೆ ಸುರಿಯುತ್ತದೆ. ಒಣಗಿದ್ದ ಮರಗಳು ಹಸಿರಾಗುತ್ತವೆ, ಪ್ರಾಣಿಗಳು ಕುಣಿದು ಕುಪ್ಪಳಿಸುತ್ತವೆ, ಸಣ್ಣ ಹಳ್ಳ ತುಂಬಿ ನೀರಿನಿಂದ ಕಂಗೊಳಿಸುತ್ತಿದೆ. ನವಿಲುನನಿ ಮಳೆಯಲ್ಲಿಯೇ ತನ್ನ ಸುಂದರ ನೃತ್ಯ ಆರಂಭಿಸುತ್ತದೆ. ಆನೆಯಾನು ನೀರನ್ನೆಲ್ಲ ಸಿಂಪಡಿಸಿ ಮಜಾ ಮಾಡಿಸುತ್ತಿದೆ. ಕೋತಿಮಣಿ ಹಣ್ಣುಗಳನ್ನು ತೆಗೆದು ಎಲ್ಲರಿಗೂ ಹಂಚುತ್ತಾನೆ. ಸಿಂಹಲಾರಿ ಆಶಾಳನ್ನು ನೋಡಿ ಹೇಳುತ್ತದೆ, ನೀನು ನಿಜವಾದ ಕಾಡಿನ ಸ್ನೇಹಿತೆ, ಒಳ್ಳೆಯದು ಮಾಡಿದರೆ ಕಾಡೂ ನಗುತ್ತದೆ. ಆಶಾ ನಗುತ್ತಾ ಹೇಳುತ್ತಾಳೆ, ಸ್ನೇಹ ಇದ್ದರೆ ಮಾಯ ಬೇಕೇ? ಮಾಯಾ ಹಣ್ಣು ನೆಲದಲ್ಲಿ ಹೂವಿನಂತೆ ಕರಗುತ್ತದೆ. ಆ ದಿನದಿಂದ ಕಾಡು ಹಸಿರು, ಸುಂದರ ಮತ್ತು ಸಂತೋಷದಿಂದ ತುಂಬಿರುತ್ತದೆ. ಸ್ಟಾರ್ ಎನ್ ಸ್ಟಾರ್ ಕಥೆಯ ಪಾಠ ಮಾರಲ್: ಒಳ್ಳೆಯ ಕೆಲಸ ಮಾಡಿದರೆ ಮಂತ್ರ ಬೇಕಾಗುವುದೇ ಬೇಡ, ಸ್ನೇಹವೇ ದೊಡ್ಡ ಮಾಯ.